ಹಾಯ್, ನನ್ನ ಹೆಸರು ಪ್ರೀತಿ ಸುಂದರರಾಜನ್. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು ಮಲ್ಲೇಶ್ವರಂನಲ್ಲಿ. ನಮ್ಮ ತಂದೆ ತಾಯಿಯೂ ಇಲ್ಲೇ ಹುಟ್ಟಿ ಬೆಳೆದಿರೋರು. ಮಲ್ಲೇಶ್ವರಂ ಇಲ್ಲೇ 18th ಕ್ರಾಸ್ನಲ್ಲೇ. ಸೊ ನಾವು ಸುಮಾರು ಒಂದು 4 ಜನ್ರೇಷನ್ಸಿಂದ ನಾವು ಮಲ್ಲೇಶ್ವರಂನಲ್ಲೇ ಇದ್ದೀವಿ. ಇನ್ಫ್ಯಾಕ್ಟ್ ನಮ್ಮ ತಂದೆ ತಾಯಿ ಇಲ್ಲೇ ದೆ ಫೆಲ್ ಇನ್ ಲವ್, ಗಾಟ್ ಮ್ಯಾರಿಡ್ ಫ್ರಮ್ MES ಕಾಲೇಜ್. ಸೊ ನಾನು MES ಕಾಲೇಜ್ನಲ್ಲಿ ಓದಿರೋದು, ಕ್ಲೂನಿ ಕಾನ್ವೆಂಟ್. ಸೊ ಪ್ರಿಟಿ ಮಚ್ ಮೈ ಎಂಟೈರ್ ಲೈಫ್ ನಾನು ಮಲ್ಲೇಶ್ವರಂನಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ನಾನು ಡಾನ್ಸ್ ಕಲ್ತಿದ್ದೀನಿ. ಐ ಆಮ್ ಆಲ್ಸೋ ಅ ಪ್ರೊಫೆಷ್ನಲ್ ಡಾನ್ಸರ್. ಇನ್ಫ್ಯಾಕ್ಟ್ ಮೈ ಗುರು ಇಸ್ ಪದ್ಮಿನಿ ರವಿ, ಹೂ ಇಸ್ ಆಲ್ಸೋ ಮೈ ಆಂಟ್. ಅವರು ಇಲ್ಲೇ ಮಲ್ಲೇಶ್ವರಂನಲ್ಲೇ ಇದ್ದಿದ್ದವರು. ಸೊ ನಂದು ಎಲ್ಲ ಗ್ರೋಯಿಂಗ್ ಅಪ್ ಇಯರ್ಸ್, ಫ್ರೆಂಡ್ಸ್, ಎಜುಕೇಷನ್, ಲರ್ನಿಂಗ್ ಮೈ ಆರ್ಟ್ ಎಲ್ಲ ಮಲ್ಲೇಶ್ವರಂನಲ್ಲೇ ಆಗಿರೋದು. ಸೊ ಐ ಆಮ್ ವೆರಿ ಅಟ್ಯಾಚ್ಡ್ ಟು ದಿಸ್ ಪ್ಲೇಸ್. ನನಗೆ ಮಲ್ಲೇಶ್ವರಂ ಏನಂದರೆ 2 ರೀತಿನಲ್ಲಿದೆ. ಒಂದು ಈಸ್ ದ ಕಲ್ಚರ್ ಆ್ಯಂಡ್ ದ ಹೆರಿಟೇಜ್ ಆಫ್ ದ ಪ್ಲೇಸ್, ಇನ್ನೊಂದು ಕಮ್ಯುನಿಟಿ ಲಿವಿಂಗ್. ಇದು ನಾನು ಇನ್ನೆಲ್ಲೂ ಬೇರೆ ಏರಿಯಾನಲ್ಲಿ ಅಷ್ಟು ಹೊಂದ್ಕೊಂಡು ನಾವೆಲ್ಲ ಒಂದಾಗಿರೋದು ಇನ್ನೆಲ್ಲೂ ನಾನು ನೋಡಿಲ್ಲ. ಇದು ಒಂಥರ ಎಲ್ಲರಿಗೂ ಇಲ್ಲಿ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ. ಇದು ನಮ್ಮ ಏರಿಯಾ, ನಮ್ಮ ಮಲ್ಲೇಶ್ವರಂ, ನಾವು ಹುಟ್ಟಿ ಬೆಳೆದಿರೋದು. ಸೊ ನಾವು ಇದನ್ನು ಕಾಪಾಡಿಸ್ಕೋಬೇಕು, ಇದನ್ನು ಪ್ರೊಟೆಕ್ಟ್ ಮಾಡಬೇಕು, ಈ ನಮ್ಮ ಹೆರಿಟೇಜ್ನ ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಈ ಮಲ್ಲೇಶ್ವರಂ ಇಸ್ ವೆರಿ ಕಲ್ಚರಲಿ ರಿಚ್. ವೆದರ್ ಮ್ಯೂಸಿಕ್, ಡಾನ್ಸ್, ಇಟ್ಸ್ ಅ ವೆರಿ ಕಲ್ಚರಲಿ ರಿಚ್ ಪ್ಲೇಸ್. ಸೊ as a citizen of, I call myself a citizen of Malleshwaram. As a citizen of Malleshwaram, I think it's my responsibility to see that my place is beautiful, it is bringing everyone together, it is culturally rich, it has a lot of stories to say because Malleshwaram is one of the oldest areas of Bangalore, and we have a lot of stories through the generations to share about how it used to be, how is it now. And so I feel an active participant of Malleshwaram. So it is very important. ನಾವು ಬರೀ ನಮ್ಮ ಮನೆ, ನಮ್ಮ ಕೆಲಸ ಅಂತ ನೋಡ್ಕೊಂಡು ಹೋದರೆ you become disconnected with your community. And a large part of our living is to do with our neighborhood, right? ಸೊ ನಾವು ಆಚೆ ಹೋದಾಗ ನಮ್ಮ ಫುಟ್ಪಾತ್ ಸರಿಗಿಲ್ದಿದ್ರೆ ನಾವೇನಾರ ಮಾಡಬೇಕು. ನಾವು ಪಾರ್ಟಿಸಿಪೇಟ್ ಮಾಡಿ ವಾರ್ಡ್ ಕಮಿಟಿ ಮೀಟಿಂಗ್ನಲ್ಲಿ ನಮ್ಮ ಕಮ್ಯುನಿಟಿ, ನಮ್ಮ ನೇಬರ್ಹುಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾವು ಹೋಗಿ ಗೌರ್ಮೆಂಟ್ಗೆ ಹೇಳಬೇಕು, ಇದನ್ನು ಸರಿ ಮಾಡಿ, ಯು ಹ್ಯಾವ್ ಟು ಎನ್ಶ್ಯೂರ್ ದಟ್ ಇಟ್ ಗೆಟ್ಸ್ ಡನ್. ಈ ಥರ ಐ ಫೀಲ್ ನಮ್ಮ ಮಲ್ಲೇಶ್ವರಂನಲ್ಲಿ ಸಾಕಷ್ಟು ಕಮ್ಯುನಿಟಿಗಳಿದೆ. whether it's Malleshwaram Social, Malleshwaram Swabhiman Initiative, Citizens for Sankey, ಸಾಕಷ್ಟು ಗ್ರೂಪ್ಗಳಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗ್ರೂಪ್ ಇದೆ. ಸೊ ಬಹಳ ಗ್ರೂಪ್ಗಳಿದೆ ಆ್ಯಂಡ್ ಮೆನಿ ಪೀಪಲ್ ಆರ್ ಕಮಿಂಗ್ ಟುಗೆದರ್ ಟು ಡೂ something, contribute in their own way, in their own small way to the community. So I feel this sense of belongingness is within Malleshwaram and we have to keep that going and get stronger with that. ಎಸ್ಪೆಷಲಿ ನಾನು ಇಲ್ಲಿ ಹುಟ್ಟಿ ಬೆಳೆದವಳು. ಸೊ ನನಗೆ ಇಲ್ಲಿ ಹಾಲ್ನವ್ನು ಗೊತ್ತು, ಅವನ ಮಗನ ಬಗ್ಗೆ ಗೊತ್ತು, ನನಗೆ ನ್ಯೂಸ್ ಪೇಪರ್ ಅವ್ನಿಗೆ ಗೊತ್ತು, ವೆಜಿಟೇಬಲ್ ಅವನು ಯಾರು ತರಕಾರಿ ಮಾರ್ತಾನೋ ಅವನ ಬಗ್ಗೆ ಗೊತ್ತು, ಅವನ ಸಂಸಾರದ ಬಗ್ಗೆ ಗೊತ್ತು, ಪೋಸ್ಟ್ ಆಫೀಸ್ ಅವ್ರಿಗೆ ಗೊತ್ತು. ಸೊ ಇದು ಒಂಥರ ಸಚ್ ಅ ಬ್ಯೂಟಿಫುಲ್ ಕಮ್ಯುನಿಟಿ ಅಲ್ಲ. ನಾವು ಆಚೆ ಹೋದರೆ ಒಂದು ಅಟ್ಲೀಸ್ಟ್ 4-5 ಜನ ಸಿಗ್ತಾರೆ ನಮ್ಗೆ ಗೊತ್ತಿರೋರು, ವಿಚ್ ಯು ಡೋಂಟ್ ಗೆಟ್ ಎನಿವೇರ್ ಎಲ್ಸ್. ಸೊ ಇಟ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಆಲ್ ಕಮ್ ಟುಗೆದರ್. ಆ್ಯಂಡ್ ರೀಸೆಂಟ್ ಅಲ್ಲ, 1 ವರ್ಷದ ಹಿಂದೆ ನಾವು ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಸ್ಯಾಂಕಿ ಫ್ಲೈಓವರ್ ಗೌರ್ಮೆಂಟ್ ಪ್ಲ್ಯಾನ್ ಮಾಡಿದರು, ಆ ಸ್ಯಾಂಕಿ ಟ್ಯಾಂಕ್ ಬಂಡ್ ರೋಡ್ ಮೇಲೆ. ವಾಟ್ ವಿ ಡಿಡ್ ವಾಸ್ ವಿ ಫಾರ್ಮ್ಡ್ ಅ ಗ್ರೂಪ್, ಅ ಕಮ್ಯುನಿಟಿ ಗ್ರೂಪ್, ಸಿಟಿಸನ್ಸ್ ಫಾರ್ ಸ್ಯಾಂಕಿ ಅಂತ. ವಿ ಫಾಟ್ ವೆರಿ ಹಾರ್ಡ್ ಅಬೌಟ್ ದ Sankey flyover because this was the aspiration of our own, our own government representative of Malleshwaram. So and it was important to let him know that this is not the right thing to do for the lake. So now, ivaga with rampant
apartments and growth and development in Malleshwaram, it is even more important namge to keep a very keen watch as citizens on what is happening at the lake. Our Malleshwaram is dependent on groundwater that's coming from the Sankey Tank Lake. ನಮಗೆಲ್ಲರೂ ಗೊತ್ತಿದೆಯಾ ಹೆಂಗೆ ಎಲ್ಲಿಂದ ನೀರು ಬರ್ತಾ ಇದೆ ಸ್ಯಾಂಕಿ ಟ್ಯಾಂಕ್ಗೆ, ಎಷ್ಟು ಜನ ಗ್ರೌಂಡ್ ವಾಟರ್ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮಲ್ಲೇಶ್ವರಂನಲ್ಲಿ, ಏನಾಗ್ತಾ ಇದೆ ನಮ್ಮ ಸ್ಯಾಂಕಿ ಟ್ಯಾಂಕ್ ವಾಟರ್ ಕ್ವಾಲಿಟಿ ಹೇಗಿದೆ, ಯಾವ ಥರ ನಾವು ಗಿಡ ಮರಗಳು ಪ್ಲಾಂಟ್ ಮಾಡಬೇಕು ಸ್ಯಾಂಕಿನ ಉಳಿಸ್ಕೊಳ್ಳೋಕ್ಕೆ, ತುಂಬ ಕಾಂಕ್ರಿಟೈಸೇಷನ್ ಆಗಿದೆ. ಸೊ ಇದೆಲ್ಲ ನಾವು ಯೋಚನೆ ಮಾಡಬೇಕು ಕಮ್ಯುನಿಟಿಯಾಗಿ. ಯಾಕಂದರೆ ಮುಂದೆ ಹೋಗ್ತಾ ಇರೋಂಗೆ ನಮಗೆ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಜಾಸ್ತಿ ಹೊಸಬ್ರು ಬರ್ತಾ ಇರ್ತಾರೆ. ನಾವೆಲ್ಲರನ್ನೂ ಸೇರಿಸ್ಕೊಂಡು ನಾವು ಈ ಅವೇರ್ನೆಸ್ ತರಬೇಕು, ಎಸ್ಪೆಷಲಿ ದಿ ಓಲ್ಡರ್ residents of Malleshwaram. So as a Malleshwaram citizen, I think I am an active citizen, and I hope you all will also become active citizens to preserve this culture, the heritage and the ethos of Malleshwaram. So hope you all watch this channel, and just like the channel says, I love Malleshwaram, and I think all of you must also.